ಅತ್ತೆ ಆಯ್ತಾ ಬರೋದಾ? ಏ ಇರ್ರೋ, ಎಲ್ರು ಬರ್ಲಿ, ಒಟ್ಟಿಗೆ ಕೂತು ಊಟ ಮಾಡೋಣ. ಎಲ್ರು ಬರ್ಬೇಕಾ? ಯಾರಾದ್ರು ಗೆಸ್ಟ್ ಬರ್ತಿದಾರ? ಗೆಸ್ಟ್ಗಳು ಯಾರಿಗಿಂಬಲ್ಲ? ಎಲ್ರು ಅಂದ್ರೆ ಯಾರತ್ಗೆ? ವೀರ, ಭಾವ, ದಾಮೋದರ್, ಅದೇ ಮಾವ. ಯಾಕ್ರೂ ನಗ್ತಿದ್ದೀರಾ? ಮಂಗಗಲ, ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ದೆ ನಾ. ಅದಕ್ಕೆ ಅಣ್ಣ ಮತ್ತೆ ಪಪ್ಪ ಊಟಕ್ಕೆ ಬರಲ್ಲ, ಬಂದ್ರು ನಿಮ್ ಕೈ ರುಚಿನ ತಿನ್ನಲ್ಲ. ಯಾಕೆ? ನಾನೇನು ವಿಷ ಬೇಸಿರ್ತೀನ ಅಡುಗೆಗೆ? ಅಲ್ಲ ಅದಕ್ಕೆ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗಲ್ಲ. ನೀವು ಪ್ರೀತಿಂಗರೆಲ್ಲ ಅಮೃತ ಹಾಕಿದ್ರು ಅವ್ರ ಗಂಟ್ಲಲ್ಲಿ ಅದು ಇಳಿಯಲ್ಲ. ಎಲ್ಲ ಓವರ್ ಆಕ್ಟಿಂಗ್ಗಳು. ವಿಕ್ರಮ್ ಬರ್ತಾರಲ್ಲ, ನಾವೆಲ್ಲ ಒಟ್ಟಿಗೆ ಕೂತೂಟ ಮಾಡೋಣ. ಏನಕ್ಕೆ ಅಣ್ಣನ ಮೇಲೆ ಫುಲ್ಲು ಲವ್ವ? ಹಲೋ ಅಣ್ಣ, ಬಂದ್ಯಾ? ಬಾ 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 ಬಾ. ಅದಕ್ಕೆ ಅದ್ಭುತವಾಗಿ ಅಡುಗೆ ಮಾಡಿದಾರ ಬಾ. ಅವರೇ ಬಡಿಸ್ತಾರಂತೆ, ಅವರೇ ತಿನ್ನಿಸ್ತಾರಂತೆ, ಅವರೇ ಮೂತಿನ ಒರೆಸ್ತಾರಂತೆ. ಗಂಡನ್ಗೆ ಊಟ ಬಡಿಸೋದಂದ್ರೆ ತುಂಬಾ ಪ್ರೀತಿ ಅಲ್ವಾ ಅತ್ಗೆ? ಅಲ್ವಾ ಅತ್ಗೆ? ನನಗೆ ಬೇಕಾಗಿಲ್ಲ ಕಂಡ್ರು. ಹಲೋ ನೋಡು, ಅವ್ರು ಹೇಳ್ದಂಗೆ ಲವ್ ಗಿವು ಅದೆಲ್ಲ ಏನಿಲ್ಲಪ್ಪ. ಅಂದ್ರೆ ಒಂದೇ ಮನೇಲಿದ್ದೀವಿ, ಒಂದೇ ರೂಮಲ್ಲಿ ಇರ್ತೀವಿ, ಹಾಗಾಗಿ ನೀನು ತಿನ್ಲಿ ಅಂತ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿದೆ ಅಷ್ಟೇ. ನೀನ್ ಹೇಳಿದ ತಕ್ಷಣ ಬಂದು ತಿನ್ಬಿಡ್ಬೇಕಾ? ನೀನು ಮಿಲಿಟರಿ ಆಫೀಸರಾ? ನೀನು ಆರ್ಡರ್ ನಾವು ಫಾಲೋ ಮಾಡ್ಬೇಕಾ? ಏನೇ ಹೇಳ್ತಿದ್ದೆ ಓಕೆ? ಕಷ್ಟಪಟ್ಟು ಅಡುಗೆ ಮಾಡಿದೀನಿ ನಾನು. ಅನ್ನ ಏನಾದ್ರು ವೇಸ್ಟ್ ಮಾಡಿ ನಾನು ಸುಮ್ಮನೆ ಎಲ್ಲ ಬಾಯಿ ಮುಸ್ಕೊಂಡು ತಿನ್ಬಿಟ್ಟು ಹೋಗಿ. ಯಾವಾಗ ಹೇಳ್ದೆ ನಿನಗೆ ಇದನ್ನೆಲ್ಲ ಮಾಡೋದಕ್ಕೆ? ನಾನು ಹೇಳಿದ್ನ ಕಷ್ಟಪಟ್ಟು ಮಾಡು ಅಂತ? ಅಲ್ಲ ಕಣೆ, ಪ್ರೀತಿನೇ ಇಲ್ಲ ಅಂದಮೇಲೆ ನೀನು ಯಾಕೆ ಹೇಳಿದ್ಯಾ? ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಅಲ್ಲ ಕಣೆ, ನಿಂದ ನೀನು ಏನಂತ ಅನ್ಕೊಂಡಿದ್ಯಾ? ಅವತ್ತು ನೋಡಿದ್ರೆ ಮನೆ ಬಿಟ್ಟು ಹೋದೆ, ನಿನ್ನೆ ನೋಡಿದ್ರೆ ಬಟ್ಟೆ ಸುಟ್ಟಾಕ್ತೆ, ಈಗ ನೋಡಿದ್ರೆ ಮನೆನೇ ನಿಂದು ಅನ್ನೋ ಥರ ಆಡ್ತಿದ್ಯಾ. ನೀನು ಮಾಡಿದ್ದು ಒಂದ ಎರಡ? ನನ್ನ ಮೇಲೆ ಇಷ್ಟು ದ್ವೇಷ ಇದೆ ಅಂದಮೇಲೆ ನನ್ನ ಹೆಂಡತಿ ಅನ್ನೋ ಥರ ಯಾಕೆ ಆಡ್ತಿದ್ಯಾ? ಈ ಮನೆ ನಿಂದು ಅನ್ನೋ ಥರ ಯಾಕೆ ಆಡ್ತಿದ್ಯಾ? ಅಲ್ಲ ಕಣೆ, ಬಲವಂತವಾಗಿ ತಾಳಿ ಕರ್ದೆ ಅಂತ ಹೇಳ್ತಾನೆ ಇರ್ತೀಯಲ್ವಾ? ಇವಾಗ ನೀನ್ ಮಾಡ್ತಿರೋದೇನು ಬಲವಂತ ಅಲ್ವಾ? ದಬ್ಬಾಲಿಕೆ ಅಲ್ವಾ? ಬಲವಂತವಾಗಿ ತಾಳಿ ಕಟ್ಟಿದ್ದೀನಿ ಅನ್ನೋದೇ ಆದ್ರೆ ಬಲವಂತವಾಗಿ ತಾಳಿ ಕಡ್ದವನಿಗೆ ಬಲವಂತವಾಗಿ ನಿನ್ನ ಮನೆಯಿಂದ ಆಚೆ ಹಾಕಕ್ ಬರಲ್ವಾ? ಈ ಮನೇಲಿ ನೀನ್ ಇದೀಯ ಅಂದ್ರೆ ಅದು ನಿನ್ನ ಗಟ್ಟಿತನ ಅಲ್ಲ, ನನ್ನ ಒಳ್ಳೆತನ. ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡ ನೀನು. ನಿನಗ್ ಬೇಕಾದಾಗೆ ನಿನಗೆ ಇರಕ್ ಬಿಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ನಿನಗ್ ಬೇಕಾದಾಗೆ ನಾನು ಇರ್ತೀನಿ ಅನ್ಕೊಂಡ್ರೆ ಅದ್ ನಿನ್ ಭ್ರಮೆ. ಇದೇ ಕೊನೆ ಕಣೆ. ಇನ್ನೊಂದ್ಸರಿ ಬೇಡದಿರೋದೆಲ್ಲ ಮಾಡಿ ತಲೆ ಕೆಡ್ಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ತಿಳಿದು ಇವನು ತನ್ನ ತಾನೇ ಸುಳ್ತಿಹನಲ್ಲ.